ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 2-3 ದಿನಗಳಿಂದ ಉದ್ವಿಗ್ನದ ವಾತಾವರಣ. ಜಂತರ್ ಮಂತರ್ನಲ್ಲಿ ಕಳೆದ 1 ತಿಂಗಳಿನಿಂದ ನಡೀತಾ ಇದ್ದಂತಹ ಹೋರಾಟ ಈಗ ಕಿಚ್ಚಿನ ಸ್ವರೂಪವನ್ನ ಪಡ್ಕೊಂಡಿದೆ. ಯಾವಾಗ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತಹ ನಿರ್ಧಾರವನ್ನ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಮಾಡಿಬಿಟ್ರೋ ಆಗಿನಿಂದ ಪರಿಸ್ಥಿತಿ ಉದ್ವಿಗ್ನತೆಯತ್ತ ಸಾಗಿದೆ. ಜಂತರ್ ಮಂತರ್ನಲ್ಲಿ ಒಂದು ಕಡೆ ಹೋರಾಟ ಮುಂದುವರೆದಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಕಿಚ್ಚು ಜಂತರ್ ಮಂತರ್ನಲ್ಲಿ ಕಂಟಿನ್ಯೂ ಆಗಿದೆ. ಎಷ್ಟೇ ಜನರನ್ನ ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀವಿ, ಭದ್ರತೆಯನ್ನ ಹೆಚ್ಚಿಸಿದ್ರು, ತನಿಖೆ ಮಾಡಿದ್ರು, ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ಸಮಾಧಾನದ ವಿಚಾರ ಏನಾಗಿತ್ತು ಅಂದ್ರೆ ಮೊನ್ನೆ 20ನೇ ತಾರೀಕು ನಡೆದಂತಹ ಪ್ರತಿಭಟನೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಾಗ ಆದಂತಹ ಲಾಠಿ ಚಾರ್ಜ್, ಈ ಎಲ್ಲ ಕಾರಣಕ್ಕಾಗಿ ಇನ್ಮೇಲೆ ನಾವು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಿಲ್ಲ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗೆ ಅದರ ಹೊರತಾಗಿಯೂ ನಿನ್ನೆ ರಾತ್ರಿ ದೆಹಲಿಯ ಬೀದಿಗಳಲ್ಲಿ ಹಿಂಸಾಚಾರ ನಡೆದು ಹೋಯಿತು, ಪ್ರತಿಭಟನೆ ನಡೆದು ಹೋಯಿತು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ ಅವರಿಗೆ ಅಮೆರಿಕಾದಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಸದ್ಯ ಸೋನಂ ವಾಂಗ್ಚುಕ್ ಗುರ್ಗಾವ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಅವರನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸ್ಯಾನ್ ಹೋಸೆಯಲ್ಲಿ ಅವರನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಸಂಸತ್ಗೆ ಇವತ್ತು ಕಪ್ಪು ಪಟ್ಟಿಯನ್ನ ಧರಿಸಿ ಆಗಮಿಸಿದ್ದಾರೆ, ಕಪ್ಪು ಬಟ್ಟೆಯನ್ನ ಧರಿಸಿ ಆಗಮಿಸಿದ್ದಾರೆ ಕಾಂಗ್ರೆಸ್ನ ಸಂಸದರು. ಖರ್ಗೆ, ರಾಹುಲ್ ಗಾಂಧಿ ಕೂಡ ಇದರಲ್ಲಿ ಭಾಗಿಯಾದರು. ಎಸ್ಪಿ ಪಕ್ಷದ ಸಂಸದರು, ಸಮಾಜವಾದಿ ಪಕ್ಷದ ಸಂಸದರು ಕೂಡ ಕಪ್ಪು ಬಟ್ಟೆಯನ್ನ ಧರಿಸಿ ಸಂಸತ್ನ ಇವತ್ತಿನ ಕಲಾಪಕ್ಕೆ ಹಾಜರಾಗಿದ್ದಾರೆ. ಸಂಸತ್ನ ಒಳಗೂ ಕಾಂಗ್ರೆಸ್ನ ಸಂಸದರು ತಮ್ಮ ಪ್ರತಿಭಟನೆಯನ್ನ, ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆ ಸಂಸತ್ನ ಹೊರಗೆ ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 20ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತು. ದೇಶದ ಬೇರೆ ಬೇರೆ ಭಾಗಗಳ ವಿದ್ಯಾರ್ಥಿ ಸಂಘಟನೆಗಳು ಈ ಹೋರಾಟಕ್ಕೆ ಸಾಥನ್ನ ಕೊಟ್ಟವು. ಆ ಹೋರಾಟ ನೇರವಾಗಿ ಇದ್ದಿದ್ದು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು, ಅಶ್ರುವಾಯು ಪ್ರಯೋಗವನ್ನ ಮಾಡಲಾಯಿತು. ಅಷ್ಟೆಲ್ಲ ಆದ ನಂತರವೇ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿದ್ದು, ಇನ್ಮೇಲೆ ನಾವು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಿಲ್ಲ, ನಾವು ಜಂತರ್ ಮಂತರ್ನಲ್ಲೇ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ನಿನ್ನೆ ಜಂತರ್ ಮಂತರ್ನಲ್ಲಿ ಒಂದು ಕಡೆ ಪ್ರತಿಭಟನೆ, ಅದನ್ನ ಹೊರತುಪಡಿಸಿ ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಏಕಾಏಕಿ ಬೀದಿಗಿಳಿದು ಬಿಡ್ತಾರೆ, ಬ್ಯಾರಿಕೇಡ್ಗಳನ್ನ ತಳ್ಳಿ ಬಿಡ್ತಾರೆ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕಲ್ಲು ತೂರಾಟಕ್ಕೆ ಮುಂದಾಗ್ತಾರೆ. ಅಕ್ಷರಶಃ ಹಿಂಸಾಚಾರ ನಡೆದು ಹೋಯಿತು. ರಾಷ್ಟ್ರ ರಾಜಧಾನಿ ದೆಹಲಿಯ ಬೀದಿಗಳಲ್ಲಿ RPF ಪಡೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, RAF ಪಡೆ, ಅವರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಯಿತು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಮುಂದಾದಂತಹ ಭದ್ರತಾ ಸಿಬ್ಬಂದಿಯ ಮೇಲೆಯೇ ನಿನ್ನೆ ರಾತ್ರಿ ಏಕಾಏಕಿ ಅಟ್ಯಾಕ್ ಮಾಡಲಾಗುತ್ತೆ, ಅಟ್ಟಾಡಿಸಿ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ರಾತ್ರಿಯ ಹಿಂಸಾಚಾರದ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೀವು ನೋಡ್ತಾ ಇರುವಂತಹ ದೃಶ್ಯ, ಇದು ಸಂಸತ್ಗೆ ಕಾಂಗ್ರೆಸ್ ಹಾಗೆಯೇ ಸಮಾಜವಾದಿ ಪಕ್ಷದ ಸಂಸದರು ಇವತ್ತು ಕಪ್ಪು ಬಟ್ಟೆಯನ್ನ ಧರಿಸಿ ಸಂಸತ್ ಕಲಾಪದಲ್ಲಿ ಭಾಗಿಯಾದರು. ಪ್ರತಿಭಟನೆಯ ಭಾಗ ಇದು. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅವರ ಮೇಲೆ ಹಲ್ಲೆಯಾಗಿದೆ, ಅವರ ಮೇಲೆ ಬಲಪ್ರಯೋಗ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿ, ಜೊತೆಗೆ ನಿನ್ನೆ ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಬಲ ಪ್ರಯೋಗ ಆಗಿದೆ ಅಂತ ಹೇಳಿ ಆರೋಪಿಸಿ ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ.
ಇನ್ನು ರಾಜ್ಯದಲ್ಲೂ ಕೂಡ ಇವತ್ತು ಪ್ರತಿಭಟನೆಯ ಕಿಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಒಂದ್ ಕಡೆ ಬೆಳಗ್ಗೆ ನೀವು ಗಮನಿಸಿದ್ರಿ, ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಯತ್ನವನ್ನ ಪಟ್ಟರು. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್, ಕಾಂಗ್ರೆಸ್ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಈಗ ಬಿಜೆಪಿಯ ಕಾರ್ಯಕರ್ತರು ಕೂಡ ಮುಂದಾಗಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ರಾಜ್ಯದಲ್ಲೂ ಕೂಡ, ರಾಜ್ಯ ರಾಜಧಾನಿಯಲ್ಲೂ ಕೂಡ ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಕಚೇರಿಯ ಮುತ್ತಿಗೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ನಾಯಕರು ಮುಂದಾಗ್ತಾರೆ. ಯಾಕಂದ್ರೆ ಬೆಳಗ್ಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನವರು ಮುಂದಾಗಿದ್ರು. ಹಾಗಾಗಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರು ಬಂದಂತಹ ಟೈಮ್ನಲ್ಲಿ ಅಲ್ಲಿ ಮೊಟ್ಟೆ ಎಸೆತ ಆಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪರಸ್ಪರ ಮುಖಾಮುಖಿಯಾಗಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಧಿಕ್ಕಾರವನ್ನ ಕೂಗಿದ್ರೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಕಹಳೆಯನ್ನ ಮೊಳಗಿಸಿದ್ದಾರೆ, ಧಿಕ್ಕಾರದ ಕೂಗನ್ನ ಮೊಳಗಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯ ಬಳಿ ಹೈಡ್ರಾಮಾ ನಡೆದು ಹೋಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಹರೀಶ್ ಅವರಿಗೆ ಮುತ್ತಿಗೆ ಹಾಕಿದ್ರು ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು. ಬಿಜೆಪಿಗರತ್ತ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದ ಘಟನೆ ಕೂಡ ನಡೆದಿದೆ. ದೃಶ್ಯದಲ್ಲಿ ಅದನ್ನ ಗಮನಿಸಿದ್ರಿ. ಕಂಟೋನ್ಮೆಂಟ್ ಬಳಿಯೇ ಬಿಜೆಪಿ ನಾಯಕರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಕಚೇರಿಯತ್ತ ಆಗಮಿಸ್ತಾ ಇದ್ದಂತಹ ಬಿಜೆಪಿ ನಾಯಕರನ್ನ ಕಂಟೋನ್ಮೆಂಟ್ ಬಳಿಯೇ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಎರಡೂ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಬೆಳಗ್ಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದು, ಅವರನ್ನ ಅನಂತರ ಪೊಲೀಸರು ವಶಕ್ಕೆ ಪಡೀತಾರೆ. ಮತ್ತೊಂದು ಭಾಗದಲ್ಲಿ ಕಾಂಗ್ರೆಸ್ ಕಚೇರಿಯತ್ತ ಹೊರಟಿದ್ದಂತಹ ಬಿಜೆಪಿಯ ನಾಯಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಾಲ ಹಾಕ್ತಾರೆ, ಮೊಟ್ಟೆಗಳ ಎಸೆತ ಆಗತ್ತೆ. ಅದಾದ ನಂತರ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಪಿಸಿಸಿ ಕಚೇರಿಯತ್ತ ಆಗಮಿಸಿದಂತಹ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಪಿ ಹರೀಶ್ ಬಿಜೆಪಿಯ ಶಾಸಕರು, ಅವರನ್ನ ವಶಕ್ಕೆ ಪಡೆಯುತ್ತಾರೆ, ಅವರನ್ನ ಸೇಫ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಬಿಜೆಪಿಯ ವಿರುದ್ಧ ಘೋಷಣೆಗಳು ಮೊಳಗತ್ವೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಟ್ಟು ಎರಡು ದೃಶ್ಯಗಳು. ಮೊದಲಿಗೆ ಬೆಳಗ್ಗೆ ಬಿಜೆಪಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನ. ನಿನ್ನೆ ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ
ಆದಂಥ ಬಲ ಪ್ರಯೋಗವನ್ನ ಖಂಡಿಸಿ ಹೋರಾಟವನ್ನ ಮಾಡುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾರೆ. ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಅದಾದಂಥ ನಂತರ ಈಗ ನಡೀತಾ ಇರುವಂತಹ ಈಗ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಎಸೆತ ಆಗಿದೆ. ದೃಶ್ಯದಲ್ಲಿ ಅದನ್ನ ಗಮನಿಸಿದ್ರಿ. ಬಿಜೆಪಿಯ ಶಾಸಕರಾಗಿರುವಂತಹ ಬಿಪಿ ಹರೀಶ್ ಅವರು ಕೆಪಿಸಿಸಿ ಕಚೇರಿಯತ್ತ ಆಗಮಿಸೋಕೆ ಮುಂದಾದಂತಹ ಟೈಮ್ನಲ್ಲಿ ಏಕಾಏಕಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಮುಖಾಮುಖಿ ಆಗ್ಬಿಡ್ತಾರೆ, ಮುತ್ತಿಗೆಯನ್ನ ಹಾಕಿಬಿಡ್ತಾರೆ. ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರವನ್ನ ಮೊಳಗಿಸಲಾಗುತ್ತೆ. ಇದೇ ಸಂದರ್ಭದಲ್ಲಿ ಮೊಟ್ಟೆ ಎಸೆತ ಕೂಡ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿಯ ನಾಯಕರ ಮೇಲೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಏಕಾಏಕಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಕೆಪಿಸಿಸಿ ಕಚೇರಿಯ ಮೇಲೆ ಮುತ್ತಿಗೆ ಹಾಕೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ನಾಯಕರು ಮುಂದಾಗ್ತಾರೆ. ಹಲವು ಶಾಸಕರ ಜೊತೆ ಆರ್ ಅಶೋಕ್ ಅವರು ಹೊರಡ್ತಾ ಇದ್ದ ಹಾಗೆ ಕಂಟೋನ್ಮೆಂಟ್ ಬಳಿಯೇ ಆರ್ ಅಶೋಕ್ ಅವರನ್ನ ತಡೆಯುವಂತಹ ಕೆಲಸ ಆಗುತ್ತೆ. ಆದ್ರೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ಕೆಪಿಸಿಸಿ ಕಚೇರಿಯತ್ತ ಆಗಮಿಸ್ತಾರೆ. ಬಿಪಿ ಹರೀಶ್ ಅವರು ಕೆಪಿಸಿಸಿ ಕಚೇರಿಯತ್ತ ಆಗಮಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಏಕಾಏಕಿ ಅವರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪೇಪರ್ಗಳನ್ನ ಹರಿದು ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತೆ. ಬಿಜೆಪಿಯ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಮೊಳಗಿಸ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ತಕ್ಷಣ ಮಧ್ಯಪ್ರವೇಶ ಮಾಡ್ತಾರೆ ಪೊಲೀಸರು. ಬಿಪಿ ಹರೀಶ್ರನ್ನ ರಕ್ಷಣೆ ಮಾಡಿ ಬೇರೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ದೃಶ್ಯಗಳನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆಯನ್ನ ಕೂಡ ಎಸೆದಿದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೊಟ್ಟೆಯನ್ನ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯತ್ತ ಆಗಮಿಸಿದಂತಹ ಬಿಪಿ ಹರೀಶ್ರನ್ನ ಖುದ್ದು ಪೊಲೀಸರು ರಕ್ಷಣೆ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿತ್ತು. ಆರ್ ಅಶೋಕ್ ಅವರನ್ನ ಕಂಟೋನ್ಮೆಂಟ್ ಬಳಿಯೇ ಪೊಲೀಸರು ವಶಕ್ಕೆ ಪಡೀತಾರೆ. ಯಾಕಂದ್ರೆ ದೊಡ್ಡ ಹೈಡ್ರಾಮಾ ಆಗೋಗ್ಬಿಡುತ್ತೆ, ದೊಡ್ಡ ಗಲಾಟೆ ಆಗುತ್ತೆ, ಎರಡೂ ಪಕ್ಷದ ಕಾರ್ಯಕರ್ತರು ಮುಖಾಮುಖಿ ಆಗ್ಬಿಟ್ರೆ ಅನ್ನುವಂತಹ ಕಾರಣಕ್ಕಾಗಿ ಕಂಟೋನ್ಮೆಂಟ್ ಬಳಿಯೇ ಅವರನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆರ್ ಅಶೋಕ್ ಅವರನ್ನ ವಶಕ್ಕೆ ಪಡೀತಾರೆ. ಇದರ ಹೊರತಾಗಿ ಬಿಪಿ ಹರೀಶ್ ಅವರು ಕೆಪಿಸಿಸಿ ಕಚೇರಿಯತ್ತ ಬಂದ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಗೆ ಮುತ್ತಿಗೆ ಹಾಕಿದ್ದು, ಅವರ ಮೇಲೆ ಮೊಟ್ಟೆ ಎಸೆದಿದ್ದು, ಜೊತೆಗೆ ಪೇಪರ್ಗಳನ್ನ ಹರಿದು ಶಾಸಕರತ್ತ ತೂರಿದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಪಿ ಹರೀಶ್ರನ್ನ ರಕ್ಷಣೆ ಮಾಡಿ ಒಂದು ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದಾರೆ ಸದ್ಯ ಪೊಲೀಸರು. ಕಾಂಗ್ರೆಸ್ನ ಕಾರ್ಯಕರ್ತರು ಏಕಾಏಕಿ ಅವರಿಗೆ ಮುತ್ತಿಗೆ ಹಾಕಿದಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಡೀಟೇಲ್ಸ್ನ ಕೆಪಿಸಿಸಿ ಕಚೇರಿ ಬಳಿಯೇ ಇರುವಂತಹ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ದೊಡ್ಡ ಮಟ್ಟದ ಪ್ರತಿಭಟನೆ, ಬೆಳಗ್ಗೆ ಆದಂತಹ ಪ್ರತಿಭಟನೆ ಗೊತ್ತಿದೆ. ಬಿಜೆಪಿಯ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾದ್ರು, ಅವರನ್ನ ವಶಕ್ಕೆ ಪಡೆಯಲಾಯಿತು. ಆದ್ರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಾಗ ಕಂಟೋನ್ಮೆಂಟ್ ಬಳಿಯೇ ಆರ್ ಅಶೋಕ್ ಅವರನ್ನ ತಡೆಯಲಾಗುತ್ತೆ. ಬಟ್ ಬಿಪಿ ಹರೀಶ್ ಕೆಪಿಸಿಸಿ ಕಚೇರಿಗೆ ಹೇಗ್ ಬಂದ್ರು, ಏನಾಯ್ತು ಅಲ್ಲಿ ಅವ್ರು ಬಂದಂತಹ ಟೈಮ್ನಲ್ಲಿ, ವಿವರಿಸಬಹುದಾ ಅಂತ ಹೇಳಿ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು, ಇವತ್ತು ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿ ಬಳಿ ಕಾಂಗ್ರೆಸ್ ಕಾನೂನು ಘಟಕದ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು. ಸೊ ಅದಾದ ನಂತರ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಮುತ್ತಿಗೆ ಹಾಕ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಅದಾದ ನಂತರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ಕೂಡ ಕೆಪಿಸಿಸಿ ಕಚೇರಿ ಕಡೆಗೆ ಆಗಮಿದ್ರು. ಸೊ ಆ ಒಂದು ವೇಳೆ ಆಕ್ರೋಶಗೊಂಡಂತ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಕೂಡ ಬಿಪಿ ಹರೀಶ್ ಅವರಿಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು. ಒಂದು ಹಂತದಲ್ಲಿ ಅವ್ರ ಮೇಲೆ ಮೊಟ್ಟೆಯನ್ನು ಕೂಡ ಎಸರು. ಈಗ ಪೊಲೀಸರು ಅವ್ರನ್ನ ರಕ್ಷಿಸಿ ಈಗ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನೂಕಾಟ ತಳ್ಳಾಟ ಕೂಡ ಆಗ್ತಾ ಇದೆ. ಅಂದ್ರೆ ಬಿಪಿ ಹರೀಶ್ ಅವ್ರನ್ನ ಪೊಲೀಸರು ಈಗಾಗಲೇ ರಕ್ಷಿಸಿದ್ದಾರೆ. ಅವ್ರನ್ನ ಒಂದು ರೀತಿಯಲ್ಲಿ ಕೂಡ ಅವ್ರನ್ನ ರಕ್ಷಿಸುವಂತ ಒಂದು ಪ್ರಯತ್ನ ಆಗ್ತಿದೆ. ಅವ್ರೀಗ ಮಾತಾಡ್ತಾ ಇದ್ದಾರೆ ಕೂಡ, ಅವ್ರನ್ನ ಹತ್ರ ಮಾತಾಡ್ಸಕ್ಕಂಥದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ.
ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ವಿರುದ್ಧವಾಗಿ ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂತ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೆದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ದೂರು ಕೊಡ್ತೀರಾ? ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಂದ್ರೆ ತಪ್ಪಾಗಿ ನೀವು ಅಡ್ರೆಸ್ ತಪ್ಪಾಗಿ ತಿಳ್ಕೊಂಡು ಬಂದಿರೋದು? ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ. ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿದೆ. ಸರಿ ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳ್ದವರು ಬಡ ರಾಷ್ಟ್ರ ಅಂತೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂತ ನಾಯಕನ ಪಡೆದಂತ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ. ಹೌದು ಹೌದು ನಮ್ಮ ಪಕ್ಷದ ನಾಯಕರು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧ. ಬಿಜೆಪಿ ಶಾಸಕ ಬಿಪಿ ಹರೀಶ್, ಹರಿಹರದ ಬಿಜೆಪಿ ಶಾಸಕರು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಮಿಸ್ ಆಗಿ ತಗ್ಲು ಹಾಕೊಂಡ್ರು ಕಾಂಗ್ರೆಸ್ ಕಾರ್ಯಕರ್ತರ ಕೈನಲ್ಲಿ. ಬಿಪಿ ಹರೀಶ್ ಅವರು ಅವರೇ ಹೇಳಿದ ಹಾಗೆ ತಗ್ಲು ಹಾಕೊಂಡಿದ್ದ ಹೆಂಗೆ, ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋಣ ಅನ್ನುವಂಥ ತೀರ್ಮಾನವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಎಲ್ಲಾ ಶಾಸಕರಿಗೂ ಆ ಮಾಹಿತಿ ಹೋಗುತ್ತೆ. ಅದಾದ ನಂತರ ಎಲ್ಲರೂ ಒಟ್ಟಾಗಿ ಹೋಗಬೇಕಾಗಿತ್ತು. ಆದ್ರೆ ಹರಿಹರದಿಂದ ಬಂದಿದ್ರು ಬಿಪಿ ಹರೀಶ್ ಅವರು, ಅವರಿಗೆ ಸೀದಾ ಲೊಕೇಶನ್ ಹಾಕಿದ್ದಾರೆ. ಹೆಂಗೂ ಇವರೆಲ್ಲ ಹೋಗ್ತಾರಲ್ಲ ಕಾಂಗ್ರೆಸ್ ಕಚೇರಿ ಹತ್ರ ಬಿಜೆಪಿಯ ನಾಯಕರು, ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಜಾಯಿನ್ ಆಗ್ಬಿಡೋಣ ಅಂತ ಹೇಳಿ ಬಿಪಿ ಹರೀಶ್ ಅವರು ಅಂದ್ಕೊಂಡ್ರಂತೆ. ಹಾಗಾಗಿ ಡ್ರೈವರ್ ಲೊಕೇಶನ್ ಹಾಕಿದ್ದಾನೆ. ಆ ಲೊಕೇಶನ್ ಸೀದಾ ಬಂದು ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೆಪಿಸಿಸಿ ಕಚೇರಿಯ ಬಳಿ ಸ್ಟಾಪ್ ಆಗಿದೆ. ಅಲ್ಲಿಗೆ ತೋರಿಸಿದೆ, ಕಾರ್ ಅಲ್ಲಿ ಬಂದು ನಿಂತಿದೆ. ಆದ್ರೆ ಅಷ್ಟೊತ್ತಿಗಾಗಲೇ ಕಂಟೋನ್ಮೆಂಟ್ ಬಳಿಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಬಿಜೆಪಿ ನಾಯಕರನ್ನ ತಡೆಯಲಾಗಿದೆ ಅನ್ನುವಂಥ ಮಾಹಿತಿ ಬಿಪಿ ಹರೀಶ್ ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಕಾರ್ನಿಂದ ಇಳಿದ ತಕ್ಷಣ ನೋಡಿದ್ದಾರೆ ಅಲ್ಲಿದ್ದಂತಹ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋದು ಗೊತ್ತಾಗಿದೆ. ತಕ್ಷಣ ಅಲ್ಲಿಂದ ತೆರಳಬೇಕು. ಅಷ್ಟರ ಒಳಗಾಗಿ ಅವ್ರ ಮೇಲೆ ಮೊಟ್ಟೆಗಳ ಎಸೆತ ಆಗಿದೆ. ಜೊತೆಗೆ ಒಂದು ತಲೆಗೂ ಹೊಡೆದ್ರು, ಬೆನ್ನಿಗೂ ಹೊಡೆದ್ರು ಅನ್ನುವಂಥ ಮಾತನ್ನ ಬಿಪಿ ಹರೀಶ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಹರೀಶ್, ಒಂದು ಮಿಸ್ಕಮ್ಯುನಿಕೇಶನ್, ಮಿಸ್ ಆಗಿ ಕಾಂಗ್ರೆಸ್ ಕಚೇರಿಯ ಮುಂದೆ ಇಳಿದಂತಹ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತರ ಕೈನಲ್ಲಿ ತಗ್ಲಾಕೊಂಡ್ರು ಬಿಪಿ ಹರೀಶ್ ಅವರು. ಅಲ್ಲಿ ತನಕ ಓಕೆ, ಅವರ ವಿರುದ್ಧ ಆಕ್ರೋಶವನ್ನ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದು ಓಕೆ, ಪ್ರತಿಭಟನೆಯ ಭಾಗ ಅದು. ಆದ್ರೆ ಈ ಮೊಟ್ಟೆ ಎಸೆತ, ಹಲ್ಲೆ ಮಾಡಿದ್ರು ಅನ್ನುವಂಥ ಬಿಪಿ ಹರೀಶ್ ಅವರ ಆರೋಪ, ಪೇಪರ್ನ ಹರಿದು ಹಾಕಿದ್ದು ಎಸೆದ್ರು ಅವ್ರ ಮೇಲೆ ಅನ್ನುವಂಥ ಮಾಹಿತಿ, ಇದೆಲ್ಲವೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಲ್ವಾ ಅಂತ ಹೇಳಿ ಒಬ್ಬ ಶಾಸಕರ ಮೇಲೆ ಈ ರೀತಿಯಾದಂಥ ವರ್ತನೆ. ಹರೀಶ್, ವಿಧಿಶ್ರೀ ಖಂಡಿತವಾಗಿ ಕೂಡ, ಯಾಕಂತಂದ್ರೆ ಒಂದು ಬಿಪಿ ಹರೀಶ್ ಅವರು ಏಕಾಏಕಿ ಕೆಪಿಸಿಸಿ ಕಚೇರಿಗೆ ಆಗಮಿಸಿದಂತೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಮುತ್ತಿಗೆ ಹಾಕಿದ್ರು. ಅವ್ರನ್ನ ಒಂದು ಹಂತದಲ್ಲಿ ಕೂಡ ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ಬಿಪಿ ಹರೀಶ್ ಅವರು ಕೂಡ ಇಲ್ಲಿ ಕೆಪಿಸಿಸಿ ಕಚೇರಿಗೆ ಅವರಿಗೆ ಅವರು ಕೂಡ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು. ಒಂದು ಹಂತದಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತನ ಪೊಲೀಸರು ವಶಕ್ಕೆ ಪಡೆದು ಬಸ್ಸಲ್ಲಿ ಕರ್ಕೊಂಡು ಹೋದ್ರು. ಆದ್ರೆ ಬಿಪಿ ಹರೀಶ್ ಅವರು ನೇರವಾಗಿ ಕೂಡ ಕೆಪಿಸಿಸಿ ಕಚೇರಿಯತ್ತ ಮುಖ ಮಾಡ್ಕೊಂಡು ಬಂದಿದ್ರು. ಆ ಒಂದು ಆಗಾಗಲೇ ಕೂಡ ಕಾಯ್ತಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಅವ್ರನ್ನ ಮುತ್ತಿಗೆ ಹಾಕುವಂತ
ಒಂದು ಪ್ರಯತ್ನ ಮಾಡಿದ್ರು. ಒಂದು ಹಂತದಲ್ಲಿ ಅವ್ರನ್ನ ಮೊಟ್ಟೆ ಎಸೆದು ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ತಕ್ಷಣವೇ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಅವ್ರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಒಂದು ಜಾಗದಲ್ಲಿ ಇರಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಅಲ್ಲಿಗೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು. ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ರು. ನೂಕಾಟ ತಳ್ಳಾಟ ಆಯ್ತು. ಪರಿಸ್ಥಿತಿ ಕೈ ಮೀರಿ ಹೋಗುವಂತ ಹಂತಕ್ಕೆ ತಲುಪಿತ್ತು. ಆಗಾಗ ಆ ಪೊಲೀಸರು ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾದ್ರು. ಅವ್ರನ್ನೆಲ್ಲರೂ ಕೂಡ ಸೇಫ್ ಆಗಿ ಮತ್ತೆ ಅವರ ಪೊಲೀಸ್ ವಾಹನದಲ್ಲೇ ಅವ್ರನ್ನ ಸೇಫ್ ಆಗಿ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡಿತು. ಈ ಒಂದು ಹಂತದಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಒಂದು ಹಂತದಲ್ಲಿ ನೂಕಾಟ ತಳ್ಳಾಟ ಆಗಿತ್ತು. ಅಲ್ಲೇ ನಡೆಯುವಂತ ಒಂದು ಪ್ರಯತ್ನ ಆಯಿತು. ಹಾಗಾಗಿ ಶಾಸಕರನ್ನ ಸುರಕ್ಷಿತವಾಗಿ ಪೊಲೀಸರು ಕರೆದುಕೊಂಡು ಹೋಗಿ ಅವ್ರನ್ನ ನಂತರ ತಮ್ಮ ವಾಹನದಲ್ಲಿ ಕೂಡ ಅವರು ಈಗಷ್ಟೇ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಅವರು ಮೊಟ್ಟೆ ಎಸೆಯುವಂತ ಒಂದು ಪ್ರಯತ್ನಗಳು, ಕಾಗದವನ್ನ ಹರಿತು ಎಸೆಯುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಇವೆಲ್ಲ ಬೆಳವಣಿಗೆಗಳಿಗೆ, ಘಟನೆಗಳಿಗೆ ಕೂಡ ಕೆಪಿಸಿಸಿ ಕಚೇರಿ ಇವತ್ತು ಸಾಕ್ಷಿ ಆಗಿರುವಂತದ್ದು. ವಿದ್ಯಾಶ್ರೀ. ರೈಟ್ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಂತಹ ದೃಶ್ಯ. ಈ ದೃಶ್ಯ ಎಲ್ಲಿ ಎದ್ದು ಅಂತಂದ್ರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ಎದ್ದು. ಬಿಪಿ ಹರೀಶ್ ಅವರು ಬಂದಿದ್ದು ನೇರವಾಗಿ ಕೆಪಿಸಿಸಿ ಕಚೇರಿಗೆ. ಅದಕ್ಕೂ ಮುಂಚೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಎಲ್ಲಾ ನಾಯಕರು, ಶಾಸಕರು ಎಲ್ಲರೂ ಕೂಡ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಜೊತೆಯಾಗಿ ಬರ್ತಿರ್ತಾರೆ. ಹಾಗೆ ಬಂದವ್ರನ್ನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿಯೇ ತಡೆಯುವಂತಹ ಕೆಲಸ ಆಗುತ್ತೆ. ಅಲ್ಲೇ ಅವರನ್ನೆಲ್ಲ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ದೃಶ್ಯಗಳನ್ನೇ ನೀವು ಗಮನಿಸ್ತಾ ಇರೋರು. ಛಲವಾದಿ ನಾರಾಯಣ ಸ್ವಾಮಿ ಅವರು, SR ವಿಶ್ವನಾಥ್ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಇದ್ದಾರೆ. ಬಿಪಿ ಹರೀಶ್ ಅವರು ನೇರವಾಗಿ ಕೆಪಿಸಿಸಿ ಕಚೇರಿಗೆ ಯಾಕೆ ಬಂದ್ರು ಅಂದ್ರೆ ಅವರೇ ಹೇಳಿದ ಹಾಗೆ ಅವರು ಈ ಟೀಮ್ನ ಜೊತೆ ಇರಲಿಲ್ಲ. ಹರಿಹರದಿಂದ ನೇರವಾಗಿ ಬಂದವರು ಹೆಂಗೂ ಎಲ್ಲ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಇರ್ತಾರೆ ಬಿಜೆಪಿ ನಾಯಕರು. ಅಲ್ಲೇ ಹೋಗಿ ಜಾಯಿನ್ ಆಗೋಣ ಅಂತ ಹೇಳಿ ಅಡ್ರೆಸ್ ಕೊಲ್ತಿಲ್ಲದೆ ಲೊಕೇಶನ್ ಹಾಕೊಂಡು ಸೀದಾ ಬಂದು ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಇಳಿದಿದ್ದಾರೆ. ಆಲ್ರೆಡಿ ತಮ್ಮ ಪಕ್ಷದ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಹರಿಹರದ ಶಾಸಕರಾಗಿರುವಂತಹ ಬಿಪಿ ಹರೀಶ್ ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಬಂದವರು ಕಾರ್ನಿಂದ ಇಳಿದ್ರು. ಅವರನ್ನ ನೋಡ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ನೇರವಾಗಿ ಅವರಿಗೆ ಮುತ್ತಿಗೆ ಹಾಕ್ತಾರೆ. ಬಿಜೆಪಿಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಅಲ್ಲಿ ತನಕ ಓಕೆ. ಆದ್ರೆ ಅದಾದ ನಂತರ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. 2-3 ಮೊಟ್ಟೆಗಳನ್ನ ಎಸೆದಿದ್ದಾರೆ. ಬಿಪಿ ಹರೀಶ್ ಅವರೇ ಆರೋಪ ಮಾಡಿದ ಹಾಗೆ ಅವರ ತಲೆಗೆ, ಬೆನ್ನಿಗೆ ಹೊಡೆಯಲಾಗಿದೆಯಂತೆ. ಜೊತೆಗೆ ಪೇಪರ್ಗಳನ್ನ ಕೂಡ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಅನ್ನುವಂಥ ಆರೋಪವನ್ನ ಬಿಪಿ ಹರೀಶ್ ಮಾಡಿದ್ದಾರೆ. ಈ ಬಗ್ಗೆ ದೂರು ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ ಎಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.